ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿನೂ ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳುಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂಥ ಅದನ್ನು ನಿರೀಕ್ಷೆ ಮಾಡುವಂಥವ್ರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರುವಂಥ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂಥ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂಥದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ಅವ್ರು ತಪ್ಪು ಮಾಡಿದರೆ ಕಾನೂನಿದೆ. ಅವರು ಎಲ್ಲೋ ಅನ್ಯಾಯ ಮಾಡಿದರೆ ನಮ್ಮ ದೇಶದ ವ್ಯವಸ್ಥೆಗಳಿದೆ. ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಅವರಲ್ಲ, ಎಲ್ಲರೂ ಅದನ್ನು ಸ್ವೀಕಾರ ಮಾಡಲೇಬೇಕು. ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿನೂ ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳುಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂಥ ಅದನ್ನು ನಿರೀಕ್ಷೆ ಮಾಡುವಂಥವ್ರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರುವಂಥ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂಥ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂಥದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ಅವ್ರು ತಪ್ಪು ಮಾಡಿದರೆ ಕಾನೂನಿದೆ. ಅವರು ಎಲ್ಲೋ ಅನ್ಯಾಯ ಮಾಡಿದರೆ ನಮ್ಮ ದೇಶದ ವ್ಯವಸ್ಥೆಗಳಿದೆ. ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಅವರಲ್ಲ, ಎಲ್ಲರೂ ಅದನ್ನು ಸ್ವೀಕಾರ ಮಾಡಲೇಬೇಕು. ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿನೂ ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳುಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂಥ ಅದನ್ನು ನಿರೀಕ್ಷೆ ಮಾಡುವಂಥವ್ರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರುವಂಥ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂಥ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂಥದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ಅವ್ರು ತಪ್ಪು ಮಾಡಿದರೆ ಕಾನೂನಿದೆ. ಅವರು ಎಲ್ಲೋ ಅನ್ಯಾಯ ಮಾಡಿದರೆ ನಮ್ಮ ದೇಶದ ವ್ಯವಸ್ಥೆಗಳಿದೆ. ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಅವರಲ್ಲ, ಎಲ್ಲರೂ ಅದನ್ನು ಸ್ವೀಕಾರ ಮಾಡಲೇಬೇಕು.